ಈ ಕಲಬುರಗಿಯ ಮತಗಳ್ಳತನ ಕೇಸ್ ಸಂಬಂಧಪಟ್ಟ ಏನು ಆರೋಪ ಇದೆ, ಇದರಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಈ ಮತದಾರರ ಪಟ್ಟಿ ಕಾರ್ಡ್ಗಳೆಲ್ಲವೂ ಕೂಡ ಸುಟ್ಟಿರುವಂಥ ಒಂದಷ್ಟು ಅಲ್ಲಿ ಕುರುಹುಗಳು ಸಿಕ್ಕಿರೋದು ಸಾಕಷ್ಟು ಡೌಟ್ಗೆ ಕಾರಣವಾಗಿದೆ. SIT ದಾಳಿಗೂ ಮುನ್ನವೇ ಅಲ್ಲಿ ಬೇಕಾದಂಥ ಅಥವಾ ಏನಾದರೂ ಡಾಕ್ಯುಮೆಂಟ್ಗಳು ಸಿಗುವಂಥದ್ದೇನಿದೆ ಅದನ್ನು ಸುಟ್ಟು ಹಾಕಲಾಯ್ತಾ ಇಂಥ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಏನಿದು, ಏನಾಗಿದೆ, ರಾಜಕೀಯವಾಗಿ ಏನೇನು ಜಟಾಪಟಿ ನಡೀತಿದೆ ಅದರ ಸುತ್ತ ಬನ್ನಿ ನೋಡೋಣ. वोट चोरी हो रही है. अब हमारे पास ओपन एंड शट प्रूफ है. Aland is constituency in Karnataka. Somebody tried to delete 6,018 votes. SIT ರೇಡ್ ಆದ ತಕ್ಷಣವೇ ಇಲ್ಲಿ ಏನು ಅಂತಂದ್ರೆ ಈ ಒಂದು ದಾಖಲೆಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಲಾಗಿತ್ತು. ಅರೆಬರೆ ಸುಟ್ಟಂತ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಮರ್ಜಾ ನದಿಯ ಹಿನ್ನೀರಿಗೆ ಎಸೆಯುವಂತ ಕೆಲಸ ಮಾಡಲಾಗಿತ್ತು. ಇಲ್ಲ, ಈಗ ದೀಪಾವಳಿ ಹಬ್ಬ ಬಂದಿದೆ, ಎಲ್ಲರ ಮನೆ ಇವತ್ತು ಕ್ಲೀನ್ ಮಾಡ್ತಿರ್ತಾರೆ. ಆಗ ನಮ್ಮ ಆಳುಗಳು ಏನು ಮಾಡಿದಾರೆ, ಮನೆ ಕ್ಲೀನ್ ಮಾಡೋ ಮುಂದೆ ಯಾವ್ಯಾವ ಕಚರಾವ ಅವೆಲ್ಲ ತಂದು ರೋಡ್ ಮೇಲೆ ಮನೆ ಮುಂದೆ ಸುಟ್ಟಿದ್ದಾರೆ. ಇದು ದೇಶದ ಪ್ರಜಾಪ್ರಭುತ್ವ ಸಮಸ್ಯೆ. ಇದು ಆಳಂದದ ಮತಗಳ್ಳತನ ಆರೋಪ ದಿಲ್ಲಿಯವರೆಗೂ ಸದ್ದು ಮಾಡಿತ್ತು. ಖುದ್ದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಲ್ಲಿನ ಬೆಳವಣಿಗೆ ಬಗ್ಗೆ ಸುದೀರ್ಘ ಸುದ್ದಿಗೋಷ್ಠಿ ನಡೆಸಿದ್ರು. ದಾಖಲೆ ಸಮೇತ ಆಯೋಗದ ವಿರುದ್ಧ ಆರೋಪಿಸಿದ್ರು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ರಚಿಸಿದ SIT ಮತಗಳ್ಳತನದ ರಹಸ್ಯಕ್ಕೆ ಕೈ ಹಾಕಿದೆ. ಹೀಗೆ ತನಿಖೆಗಿಳಿದ SIT ಮೊದಲು ಶಾಕ್ ಕೊಟ್ಟಿದ್ದೆ ಬಿಜೆಪಿಯ ಮಾಜಿ ಶಾಸಕ ಆಳಂದ ವಿಧಾನಸಭೆಯಲ್ಲಿ ಸೋತಿರೋ ಸುಭಾಷ್ ಗುತ್ತೇದಾರ್ಗೆ. SIT ಅಧಿಕಾರಿಗಳು 3 ತಂಡಗಳಾಗಿ ನಿನ್ನೆ ತನಿಖೆಗಿಳಿದಿದ್ರು. ಯಾವಾಗ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿ ಶೋಧ ನಡೆಸುತ್ತಿದ್ರೋ ಆಗಲೇ ಅನುಮಾನ ಹುಟ್ಟಿಸುವ ಬೆಳವಣಿಗೆ ನಡೆಯಿತು. ಗುತ್ತೇದಾರ್ ಮನೆ ಪಕ್ಕದಲ್ಲಿಯೇ ಕೆಲ ದಾಖಲೆಗಳಿಗೆ ಬೆಂಕಿ ಬಿದ್ದಿತ್ತು. ಹೀಗೆ ಸುಟ್ಟ ದಾಖಲೆಯನ್ನ ಆಳಂದ ಹೊರವಲಯದ ಅಮರ್ಜಾ ನದಿಯ ಹಿನ್ನೀರಿನ ಹಳ್ಳಕ್ಕೆ ಎಸೆಯಲಾಗಿತ್ತು. ಆ ಬೆಂಕಿ ಹಚ್ಚಿದಂತ ದಾಖಲೆಗಳೇನಿದ್ವು ಆ ದಾಖಲೆಗಳೆಲ್ಲವೂ ಕೂಡ ಈ ಒಂದು ಆಳಂದ ಹೊರವಲಯದಲ್ಲಿರ್ತಕ್ಕಂಥ ಏನು ಅಮರ್ಜಾ ನದಿ ಏನು ಹಿನ್ನೀರಿನಲ್ಲಿ ಎಸೆಯುವಂತ ಕೆಲಸ ಮಾಡಲಾಗಿತ್ತು. ಅಳಿದುಳಿದ ದಾಖಲೆಗಳು ಈ ನದಿ ನೀರಲ್ಲಿ ಕಾಣಿಸ್ತಾ ಇದ್ದಾವೆ. ನೀವು ಕೂಡ ಆ ದೃಶ್ಯದಲ್ಲಿ ನೋಡಬಹುದು. ಹೀಗೆ ದಾಖಲೆ ಎಸೆದ ಜಾಗದಲ್ಲಿ ಶೋಧಿಸಿದಾಗ ಸಿಕ್ಕಿದ್ದು ಮತದಾರರ ಪಟ್ಟಿ, ಸುಟ್ಟ ಕರಕಲಾದ ಮತದಾರರ ಪಟ್ಟಿ. ಇದು ಸಾಮಾನ್ಯ ಜನರಿಗೂ ಕೂಡ ಗೊತ್ತಾಗುತ್ತೆ. ಇದು ಮತದಾರರ ಪಟ್ಟಿ ಅಂತ. ಅದರಲ್ಲೂ ಕೂಡ ಡೇಟ್ ಕೂಡ ಮೆನ್ಷನ್ ಆಗಿದೆ. 1/1/2023 ಅಂದರೆ BR ಪಾಟೀಲ್ ಅವರು ಏನು ಆರೋಪ ಮಾಡಿದ್ರು, 2023 ಎಲೆಕ್ಷನ್ನಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥ ಒಂದು ಆರೋಪ ಏನು ಮಾಡಿದ್ರು, ಆ ಆರೋಪಕ್ಕೆ ಪುಷ್ಟಿ ನೀಡುವಂಥ ದಾಖಲೆಗಳು ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಇಷ್ಟೇ ಅಲ್ಲ, ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಬಳಿ ದಾಖಲೆ ಸುಟ್ಟ ಬೂದಿ ಇನ್ನೂ ಹಾಗೇ ಇದೆ. ದಾಖಲೆಗಳಿಗೆ ಬೆಂಕಿ ಹಚ್ಚಿದ್ದ ಕೆಲಸಗಾರರು ಗೂಡ್ಸ್ ವಾಹನದಲ್ಲಿ ತೆಗೆದುಕೊಂಡು ಹೋಗಿದ್ರು. ಮತದಾರರ ಪಟ್ಟಿ ಹಾಗೂ ಕೆಲ ಬಿಜೆಪಿ ಪೋಸ್ಟರ್ಗಳಿಗೂ ಬೆಂಕಿ ಇಟ್ಟಿರೋ ವಿಚಾರ ಅನುಮಾನ ಮೂಡಿಸಿದೆ. ಹೀಗಾಗಿ ಏನು ಅಂತಂದ್ರೆ ಸಾಕಷ್ಟು ಅನುಮಾನ ಮೂಡಿಸಿತ್ತು. ಹೀಗಾಗಿ ತಡರಾತ್ರಿ ಏನು ಅಂತಂದ್ರೆ SIT ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸರು ಬಂದು ಇಡೀ ಏನು ಅಂತಾರೆ ಪ್ರಕರಣದ ಏನು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈ ಸಂಬಂಧ ಸಾಕ್ಷ್ಯನಾಶದ ಕೇಸ್ ದಾಖಲಾಗುವ ಸಾಧ್ಯತೆ ಇದ್ದು, ವೋಟರ್ ಲಿಸ್ಟ್ಗೆ ಬೆಂಕಿ ಹಚ್ಚಿದ್ಯಾರು, ಯಾಕೆ ಬೆಂಕಿ ಹಚ್ಚಿದ್ದಾರೆ ಎಂಬ ಬಗ್ಗೆ ತನಿಖೆ ನಡೆಯಲಿದೆ. ಗೂಡ್ಸ್ ವಾಹನದಲ್ಲಿ ಅರೆಬೆಂದ ಕಾಗದವನ್ನು ಸಾಗಿಸಿದ್ದ ಚಾಲಕ ಪರಾರಿಯಾಗಿದ್ದು, ಆತನಿಗಾಗಿ ಹುಡುಕಾಟ ನಡೆಯುತ್ತಿದೆ. ದಾಖಲೆಗಳಿಗೆ ಬೆಂಕಿ ಹಚ್ಚಿರೋ ಬಗ್ಗೆ TV9 ಜೊತೆಗೆ ಸುಭಾಷ್ ಗುತ್ತೇದಾರ್ ಮಾತನಾಡಿದ್ದಾರೆ. ದೀಪಾವಳಿ ಕ್ಲೀನಿಂಗ್ ವೇಳೆ ಆಗಿದ್ದು ಇದೊಂದು ಕಾಕತಾಳೀಯ ಎಂಬ ಮಾತನಾಡಿದ್ದಾರೆ. ಇಲ್ಲ, ಈಗ ದೀಪಾವಳಿ ಹಬ್ಬ ಬಂದಿದೆ, ಎಲ್ಲರ ಮನೆ ಇವತ್ತು ಕ್ಲೀನ್ ಮಾಡ್ತಿರ್ತಾರೆ. ಆಗ ನಮ್ಮ ಆಳುಗಳು ಏನು ಮಾಡಿದಾರೆ, ಮನೆ ಕ್ಲೀನ್ ಮಾಡೋ ಮುಂದೆ ಯಾವ್ಯಾವ ಕಚರಾವ ಅವೆಲ್ಲ ತಂದು ರೋಡ್ ಮೇಲೆ ಮನೆ ಮುಂದೆ ಸುಟ್ಟಿದ್ದಾರೆ. ಇವತ್ತು ಒಯ್ದು ಬಿಸಾಕದ ಭಾಳ ಇದು ಬಿಟ್ಟಾಕಿದ್ದಾರೆ ಅವರು. ಅಸಲಿಗೆ ವೋಟ್ ಚೋರಿ ಬೆನ್ನತ್ತಿದ್ದ SITಗೆ ತನಿಖೆ ವೇಳೆ ಮಹತ್ವದ ಅಂಶ ಗೊತ್ತಾಗಿದೆ. 2020 ಡಿಸೆಂಬರ್ನಲ್ಲಿ ಕಾಲ್ ಸೆಂಟರ್ ಒಂದರಲ್ಲಿ ಅಕ್ರಮ ನಡೆದಿರೋ ಶಂಕೆ ಬಗ್ಗೆ ಮಾಹಿತಿ ಕೆದಕಿದ್ದಾರೆ. ಕಾಲ್ ಸೆಂಟರ್ ಮೂಲಕ ಕರೆ ಮಾಡುತ್ತಿದ್ದ ಕಿಡಿಗೇಡಿಗಳು ವೋಟರ್ ಲಿಸ್ಟ್ ನಿಂದ ಫಾರ್ಮ್ ನಂಬರ್ 7 ಬಳಕೆ ಮಾಡಿ ಹೆಸರುಗಳನ್ನ ಡಿಲೀಟ್ ಮಾಡ್ತಿದ್ರು. ಇದರ ಬೆನ್ನು ಬಿದ್ದ SIT 5 ಶಾಕ್ ಕೊಟ್ಟಿತ್ತು. ಈ 5 ಮೇಲೆ ದಾಳಿ ವೇಳೆ ಪತ್ತೆಯಾದ ದಾಖಲೆ ಆಧಾರದಲ್ಲಿ ಸುಭಾಷ್ ಗುತ್ತೇದಾರ್ ನಿವಾಸಕ್ಕೆ ಲಗ್ಗೆ ಇಟ್ಟು ಬಿಟ್ರು.
ಇನ್ನು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರೋ ಎಸ್ಐಟಿ ಸುಭಾಷ್ ಗುತ್ತೇದಾರ್ಗೆ ಸೇರಿದ 3 ಕಡೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದೆ. ಸುಭಾಷ್ ಗುತ್ತೇದಾರ್ ಒಡೆತನದ ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಶೋಧ ನಡೆಸಿದೆ. ಈ ಬೆನ್ನಲ್ಲೇ ಶಾಸಕ ಮಾಜಿ ಶಾಸಕನ ನಡುವೆ ವಾಗ್ಯುದ್ಧ ನಡೀತಿದೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಥರ ನಡೆದಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಇವತ್ತು ಎತ್ತಿದ್ದಾರೆ. ಬಿಹಾರದಲ್ಲಿ ಯಶಸ್ವಿಯಾದೀವಿ, ಏನು ಓಟನ್ನು ತೆಗೆದುಹಾಕಿದ್ರು, ಮತ್ತೆ 71 ಲಕ್ಷ ಮತದಾರರ ಪಟ್ಟಿ ಸೇರ್ತು. ನಾಳೆ ಒಂದು ಮಿನಿಸ್ಟ್ರಿ ಆಗೋದಿದೆ. ಈಗ ರಾಹುಲ್ ಗಾಂಧಿಗೆ ಹಿಡಿದ್ರೆ ನಾನು ಮಿನಿಸ್ಟರ್ ಆಗ್ತೀನಿ ಎಂಬ ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇದ್ದಾರೆ. ನಾವು ಮತ ಚೋರಿ ಮಾಡಿಲ್ಲ, ನಾವು ಏನು ಡಿಲೀಟ್ ಮಾಡಿಲ್ಲ, ಏನೂ ಇಲ್ಲ. ಇದೆಲ್ಲ ಸುಳ್ಳದ ಇವತ್ತು. ಇಷ್ಟು ದಿನ ಬರೀ ಆರೋಪಕ್ಕೆ ಸೀಮಿತವಾಗಿದ್ದ ವೋಟ್ ಚೋರಿ ವಿಚಾರ ತಾರ್ಕಿಕ ಅಂತ್ಯದ ಹಾದಿಯಲ್ಲಿ ಸಾಗ್ತಿದೆ. ಒಂದ್ ವೇಳೆ ಬಿಜೆಪಿ ನಾಯಕನ ಮನೆಯಲ್ಲಿ ಮತಗಳ್ಳತನದ ಪುರಾವೆ ಸಿಕ್ಕರೆ ರಾಹುಲ್ ಗಾಂಧಿ ಆರೋಪಕ್ಕೆ ಬಹುದೊಡ್ಡ ಪುರಾವೆ ಸಿಕ್ಕಂತಾಗತ್ತೆ. ಈ ನಡುವೆ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದ ಜನಜಾಗೃತಿ ಸಭೆಗೆ ಕಾಂಗ್ರೆಸ್ ಸಜ್ಜಾಗಿದೆ. ಬಿಹಾರ್ ಚುನಾವಣೆ ನಂತರ ಮಾಡಬಹುದು. ಇದು ದೇಶದ ಪ್ರಜಾಪ್ರಭುತ್ವ ಸಮಸ್ಯೆ, ಇದು ಆಳಂದಕ್ಕೆ ಸೀಮಿತವಾಗಿಲ್ಲ. ಅಮೀನ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.